ಹಾಯ್ ಮಗ. ಏ ಹಾಯ್, ಹೇಗಿದೆಯೋ? ಫುಲ್ ಬಿಂದಾಸ್. ನೀ ಹೇಗಿದ್ಯಾ? ಲೈಫ್ ಭಾರಿ ಬೇಜಾರಿದೆ ಮಗ. ಯಾಕೋ? ಬಿಡೋ ವಿಷಯ, ಮತ್ತೆ ಬೇರೆ ನೀನೇ ಹೇಳು. ಮಜಾ ಹಂಗೆ ಒಂದು ಸ್ಲ್ಯಾಂಬು ಕೊಡ್ತೀನಿ, ಬರ್ಕೊಡೋ. ಏ ಏನೋ ಒಳ್ಳೆ ಚೈಲ್ಡ್ಗಳ ಥರ. ಲವ್ ಫ್ರೆಂಡ್ಸ್ ಇದೆ, ಯಾವಾಗಲೂ ಫ್ರೆಂಡ್ಸೇ ಕಣೋ. ಆಯ್ತು ಕೊಡಪ್ಪ. ಬರ್ಕೊಡೋ. ಸರಿ ಕಣ, ಆಮೇಲೆ ಸಿಗ್ತೀನಿ. ಯಾಕೋ? ಏನಿಲ್ಲ, ಮನ್ಸಿಗೆ ಯಾಕೋ ಬೇಜಾರು. ಓಕೆ ಬಾಯ್. ಸರಿ. ನನ್ನ ಯಾರೇ ಕೇಳಿದ್ರು ನಾನು ಹೇಳೋದು ಲೈಟ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ. ಬಿಕಾಸ್ ಶಿ ಹ್ಯಾಸ್ ಶೋನ್ ಆ್ಯಂಡ್ ಟಾಟ್ ಮೀ ಸೋ ಮೆನಿ ಥಿಂಗ್ಸ್. ಹಾರೋ ಹಕ್ಕಿ, ಹಾರಕ್ಕೆ ಬರೋದಾದ ಪುಟ್ಟ ಪುಟ್ಟ ಮರಿಗಳು, ಹೊಟ್ಟೆ ಒಳಗೆ ಕಸ ಇಟ್ಕೊಂಡ್ರು ಯಾವಾಗಲೂ ನಗ್ತಿರೋ ಈ ಕೆರೆ, ನೀರ ಮೇಲೆ ಕಲ್ಲು ಬಿದ್ದ ತಕ್ಷಣ ಅಲ್ಲಿ ಫಾರ್ಮ್ ಆಗೋ ಡಿಸೈನ್, ಹೀಗೆ ಪ್ರಕೃತಿಯ ಸೌಂದರ್ಯವನ್ನು ನಮ್ಮ ಪರಿಚಯಿಸಿಕೊಡೋದು ಬೆಳಕು ತಾನೆ. ಟ್ರೆಮೆಂಡಸ್ ಸ್ಪೀಡಲ್ಲಿ ಬೆಳೀತಿರೋ ಈ ಊರು, ಏನಿಲ್ಲದೆ ಎಂತಿಲ್ಲದೆ ಸುಮ್ಮನೆ ಎಗರಾಡೋವಂಥ ಜನ, ಇವರ ಭಾವನೆ, ಭಿನ್ನ ವಿಭಿನ್ನವಾದ ನಾಟಕ, ಹಣ ಹೆಸರಿಗಾಗಿ ಇವರು ಹಾಕೋ ಮುಖವಾಡಗಳು, ಹಾಗೆ ತುಂಬ ಫೇಕ್ ಪೀಪಲ್ಗಳನ್ನು ನನಗೆ ಈ ಬೆಳಕು ತೋರಿಸ್ಕೊಟ್ಟಿದೆ. ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಡಿಸ್ಕೋನೋ ಪಬ್ಬೋ ಅಥವಾ MG ರೋಡೋ ಬ್ರಿಗೇಡ್ ರೋಡು ಸುತ್ತಾಕೊಂಬ, ಆಗ ಗೊತ್ತಾಗ್ತದೆ ನಿಂಗೆ ಯಾವುದು ಬೆಳಕು ಅಂತ. ಆದರೆ ನನ್ನ ಫ್ರೆಂಡ್ಸಿಗೆ ಹೇಗೆ ಹೇಳಿ ನನ್ನ ಕಷ್ಟನ? ಕತ್ಲು ರೂಮಲ್ಲಿ ಹೋದರೆ ಐ ಫೀಲ್ ಲೈಕ್ ಐ ಆಮ್ ಇನ್ ಹೆಲ್. ಉಸಿರು ಕಡ್ದಂಗೆ ಅನಿಸುತ್ತೆ, ಓಡ್ ಹೋಗ್ಬಿಡ್ಬೇಕು ಅನಿಸುತ್ತೆ. ಕೆಲವು ಟೈಮ್ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಕತ್ಲಲ್ಲಿತ್ತು ಅಂದರೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ತುಂಬಾ ವೀಕ್ ಆಗೋಗ್ತೀನಿ. ಡಾರ್ಕ್ನೆಸ್ ಮೇಕ್ಸ್ ಮೀ ಅನ್ಈಸಿ. ನಾ ಕತ್ಲಿರುವಾಗ ಆಕ್ಸಿಡೆಂಟ್ನಲ್ಲಿ ಸತ್ತ ನಮ್ಮ ಅಪ್ಪ ಅಮ್ಮನ ಆಕ್ಸಿಡೆಂಟ್ ಸೀನ್ ಕಣ್ಮುಂದೆನೇ ಬರುತ್ತೆ. ನಾ ತುಂಬ ಹಿಂದೆ ಓದಿದ ಹಾರರ್ ಬುಕ್ಸ್ ಅಥವಾ ನೋಡಿದ ಹಾರರ್ ಮೂವೀಸ್ ನೆನಪಾಗುತ್ತೆ. ನೆರೆ ಊಳಿಡ್ತಿರೋ ಹಾಗೆ, ಯಾರೋ ನನ್ನ ಜೊತೆಗೆ ಇರೋ ಹಾಗೆ, ಯಾರೋ ಬಾಗಿಲು ತಡ್ತಿದ್ದಾರೆ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ನನ್ನ ಯಾರೋ ಸ್ಪೈ ಮಾಡ್ತಿದ್ದಾರೆ ಅನಿಸುತ್ತೆ. ನನಗೆ ಯಾಕೆ ಈ ಥರ ಎಲ್ಲ ಆಗ್ತಿದೆ, ಆಮೇಲೆ ಸೈಕಾಲಜಿಕಲಿ ವೀಕ್ ಅಂತ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಕೇಳಿದ್ರೆ ಅದಕ್ಕೆ ಅವ್ರು ಹೇಳಿದ್ರು ಅಂದರೆ, ನನಗೆ ನಾನು ಯಾವಾಗಲೂ ಬ್ಯುಸಿಯಾಗಿ ಇಟ್ಕೊಳ್ಬೇಕಂತೆ, ಅಟ್ಲೀಸ್ಟ್ ಒಂದು ಬುಕ್ ಓದ್ತಿರ್ಬೇಕಂತೆ, ಇಲ್ಲ ಒಂದು ಮೂವಿ ನೋಡ್ತಿರ್ಬೇಕಂತೆ. ಸೊ ಇಟ್ ವಿಲ್ ಡೈವರ್ಟ್ ಮೀ ಫ್ರಮ್ ದೀಸ್ ಥಿಂಗ್ಸ್ ಅಂತ ಅವ್ರು ಹೇಳ್ತಾರೆ. ಫೈನ್, ಡಾಕ್ಟರ್ ಹೇಳಿ ನಿಜ. ನನಗೆ ನನ್ನದೇ ಆದ ಒಂದು ತೊಂದರೆ ಇದೆ. ನನಗೆ ಬೆಳಕಿದ್ದಾಗ ಕಾಣುವಷ್ಟು ಚೆನ್ನಾಗಿ ರಾತ್ರಿ ಅಥವಾ ಮಬ್ಬು ಬೆಳಕಲ್ಲಿ ಕಾಣೋದಿಲ್ಲ. ಐ ಆಮ್ ನೈಟ್ ಬ್ಲೈಂಡೆಡ್. I'm suffering from night blindness. ಎಷ್ಟೊಂದು ಸಲ ತುಂಬ ಕತ್ಲೆ ಆದಾಗ ನನ್ನಿಂದ ನಿಲ್ಲೋಕ್ಕಾಗ್ತಿರಲಿಲ್ಲ. ಆಗ ಅಮ್ಮ ಬಂದು, ಹೆದರ್ಕೋಬೇಡ ಸೂರಜ್, ನಾ ಇಲ್ಲಿದ್ದೀನಿ ಅಂತ ಹೇಳ್ತಿದ್ಲು. ಈಗ ಅವಳೂ ಇಲ್ಲ. ಬೆಳಕಿರುವಾಗ ನನಗೆ ಎಲ್ಲರೂ ಇದ್ದಾರೆ ಅನಿಸುತ್ತೆ. ಅದೇ ಕತ್ಲಾಗ್ತಿರೋ ಹಾಗೆ ನಾನು ಅನಾಥ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಇಲ್ಲ,
ಇನ್ನಂಗೆ ಇಲ್ಲಿರೋಕ್ಕಾಗಲ್ಲ. ನಾ ಹೊರಗಡೆ ಬರಲೇಬೇಕು. ಐ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಡಾರ್ಕ್ನೆಸ್. ಆಲ್ ಐ ನೀಡ್ ಈಸ್ ಲೂಸಿಯಾ. I have to come out of this fucking darkness. I need Lucia.